ಈಗ ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ ಕವಿಗಳಾದಂತ ಶಿಶಿರ್ ಅವರು ಎಸ್.ಎಲ್. ಭೈರಪ್ಪನವರ ನಿಧನದ ಸುದ್ದಿಯನ್ನ ಕೇಳಿ ಆಘಾತಕ್ಕೊಳಗಾಗಿದ್ದಾರೆ. ನಿಜಕ್ಕೂ ಅವರ ಅಭಿಪ್ರಾಯ ಮತ್ತು ಅನಿಸಿಕೆ ಮತ್ತು ಅವರ ಕಾದಂಬರಿಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್, ಎಸ್.ಎಲ್. ಭೈರಪ್ಪನವರು ಇಂದು ಚಿರನಿದ್ರೆಗೆ ಜಾರಿದ್ದಾರೆ. ನೀವೊಬ್ರು ಕವಿಯಾಗಿ ಎಸ್.ಎಲ್. ಭೈರಪ್ಪನವರ ಅನೇಕ ಕಾದಂಬರಿ ಕೃತಿಗಳನ್ನ ಓದಿರ್ತೀರಾ. ನಿಮಗೆ ಎಸ್.ಎಲ್. ಭೈರಪ್ಪನವರ ನಿಧನದ ಸುದ್ದಿ ಕೇಳಿದಾಗ ನಿಮಗೆ ಮೊದಲು ನೀವು ಯಾವ ರೀತಿ ಆ ಒಂದು ಸುದ್ದಿಯನ್ನ ಅರಗಿಸ್ಕೊಂಡ್ರಿ? ಖಂಡಿತ ಇನ್ನೂ ಅರಗಿಸ್ಕೊಳಕ್ಕೆ ಆಗ್ತಿಲ್ಲ ಅಮ್ಮ. ಯಾಕಂದ್ರೆ ಭೈರಪ್ಪ ನಂತರ ಒಂದು ಮೇರು ವ್ಯಕ್ತಿತ್ವ, ಅವರ ಜೊತೆಗಿನ ಒಡನಾಟ, ಅವರು ವಿಶೇಷವಾಗಿ ನಮ್ಮ ಊರ್ನಲ್ಲಿದ್ರು, ನಮ್ಮ ಜೊತೆ ಒಡನಾಡ್ತಿದ್ರು, ನಮ್ಮನ್ನ ಮಾತಾಡಿಸ್ತಿದ್ರು. ಅವ್ರ ಜೊತೆಗೆ ಕೆಲವಾರು ಕ್ಷಣಗಳನ್ನಾದ್ರೂ ನಾವು ಕಳೆದಿದೀವಿ ಅನ್ನೋದೇ ನಮ್ಗೆ ಒಂದು ಬಹಳ ದೊಡ್ಡ ಹೆಮ್ಮೆ ವಿಷಯ ಅದು. ಅಂತ ಒಬ್ಬ, ಯಾಕಂದ್ರೆ ನಮ್ಗೆ ಕುವೆಂಪು ಅವರ ಒಡನಾಟ ಸಿಗ್ಲಿಲ್ಲ, ಕಾರಂತರ ಒಡನಾಟ ಸಿಗ್ಲಿಲ್ಲ, ಮಾಸ್ತಿ ಅವರ ಒಡನಾಟ ಸಿಗ್ಲಿಲ್ಲ. ನಮ್ಮ ತಲೆಮಾರಿಗೆ ಭೈರಪ್ಪನಂತವ್ರ ಒಡನಾಟ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತ ನಾವು ಅನ್ಕೊಂಡಿದ್ವಿ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ನನ್ಗೂ ವಿಷಯ ತಿಳಿದು ಸುಮಾರು 3-4 ಗಂಟೆಗಳು ಕಳೆದಿದಾವೆ. ಆದ್ರೆ ಇವತ್ತು ಈ ಕ್ಷಣಕ್ಕೂ ಕೂಡ ನಮ್ಗಳಿಗೆ ನಿಜ ಹೇಳ್ಬೇಕು ಅಂದ್ರೆ ಈ ವಿಷಯನ ಅರಗಿಸ್ಕೊಳಕ್ ಆಗ್ತಿಲ್ಲ. ಈಗ್ಲೂ ಸುದ್ದಿ ಸುಳ್ಳಾಗಿರ್ಲಿ ಅಂತ ನಾವು ಬಯಸ್ತೀವಿ. ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಹುಶಃ ನೀವು ಭೈರಪ್ಪ ಅವರ ಜೊತೆ ಕಳೆದಂತ ಕೆಲವು ಕ್ಷಣಗಳನ್ನ ಯಾವ್ದಾದ್ರು ನೀವು ಈಡನ್ಸ್ ನ್ಯೂಸ್ ಜೊತೆಗೆ ಹಂಚ್ಕೊಳ್ಬಹುದಾ? ಕೆಲವು ಬಾರಿ ಅಂದ್ರೆ ಬಹಳಷ್ಟು ಬಾರಿ ಅಂತ ಹೇಳಲಿಕ್ಕಾಗಲ್ಲ. ನಾನು ಒಂದು 7-8 ಬಾರಿ ಭೈರಪ್ಪನವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿಯಾಗಿದ್ದೇನೆ. ಅವರ ಮನೆಯಲ್ಲಿ ಭೇಟಿಯಾಗಿದ್ದೇನೆ. ವಿಶೇಷವಾಗಿ 2014-15 ಸಂದರ್ಭ ಅಮ್ಮ. ನಾನು ನನ್ನ ಒಂದು ನಾಟಕ, ನನ್ನ ಮೊದಲನೇ ನಾಟಕ, ನನಗೆ ಬಹಳ ಹೆಸರು ತಂದ್ಕೊಟ್ಟಂತ ನಾಟಕ ಕೂಡ ಹೌದು, ಇದೆಂತ ದೇಶ ಪ್ರೇಮಾರಿ. ಆ ನಾಟಕವನ್ನ ಅವ್ರ ಕೈಲಿ ಒಂದು ಮುನ್ನುಡಿ ಅಥವಾ ಬೆನ್ನುಡಿ ಬರೆಸ್ಬೇಕು ಅಂತ ಹೇಳಿ ನಾನು ಅವರ ಮನೆಗೆ ಆ ಪುಸ್ತಕದ ಇದನ್ನ ತಗೊಂಡು ಹೋಗಿದ್ದೆ. ನಾನು ಅವ್ರ ನನ್ನ ಈ ತರ ಇದೆ ಗುರುಗಳ ಈ ತರ ಮಾಡ್ಬೇಕು ಅಂತ ಹೇಳಿದೆ. ಬಹಳ ಚಿಕ್ಕ ವಯಸ್ಸಿನವ್ ನಾನು, ಸುಮಾರು ಒಂದು 25 ವರ್ಷದ ಹುಡುಗ. ಆದ್ರೆ ಅವರು ಪ್ರೀತಿಯಿಂದ ಕರೆದು ಕೂರ್ಸಿ ನನ್ನನ್ನ ಮಾತಾಡ್ಸಿ ಏನು ವಿಷಯ ಅಂತ ಕೇಳಿ ಈ ತರ ಅಂತ ಹೇಳಿದ್ಮೇಲೆ ನನ್ನ ಎದುರುಗಡೆ ಕೂತ್ಕೊಂಡು ಸುಮಾರು ಒಂದು 80 ಪುಟಗಳ ನಾಟಕವನ್ನ ಅವರು ಓದಿದ್ರು ತಾಳ್ಮೆಯಿಂದ. ಓದಿ ನಂತರದಲ್ಲಿ ಅವರು ನೋಡಿ, ಅವರು ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ, ನಾನು ನಾಟಕ ಓದ್ದೆ, ಚೆನ್ನಾಗಿದೆ. ಆದ್ರೆ ಶಿಶಿರ, ನಿಮ್ಗೊಂದು ವಿಷಯ ಹೇಳ್ತೀನಿ. ನಾನು ನಾಟಕಕಾರ ಅಲ್ಲ. ಈ ವಸ್ತು ಹೇಗಿದೆ, ವಿಷಯ ಹೆಂಗಿದೆ ಅಂತ ನಾನು ಬರ್ದು ಬಿಡ್ಬೋದು. ಆದ್ರೆ ಇದು ಕಾದಂಬರಿ ಆಗಿದೆ, ನಾನು ಖಂಡಿತ ಬರ್ಕೊಡ್ತಾ ಇದ್ದೆ ನಿಮ್ಗೆ. ಆದ್ರೆ ಈ ನಾಟಕಕ್ಕೆ ನೀವು ಒಳ್ಳೆ ನಾಟಕಕಾರರ ಕೈಲಿ ನೀವು ಮುನ್ನುಡಿ ಅಥವಾ ಬೆನ್ನುಡಿಯನ್ನ ಬರ್ಸಿ ಅಥವಾ ಒಂದು ವಿಮರ್ಶೆಯನ್ನ ತಗೊಳ್ಳಿ. ನೀವು ನನ್ನ ಪ್ರಕಾರ ನೀವು ಬರ್ದಿರೋ ವಿಚಾರಗಳು ತುಂಬಾ ಚೆನ್ನಾಗಿದಾವೆ. ನೀವು ಇತಿಹಾಸದ ಆಧಾರದ ಮೇಲೆ ಬಹಳಷ್ಟು ವಿಷಯಗಳನ್ನ ಹೊರಗಡೆ ತೆಗ್ದಿದ್ದೀರಿ. ಪ್ರಸ್ತುತದ ಬಗ್ಗೆ ಮಾತಾಡ್ತೀವಿ. ನಂಗೆ ತುಂಬಾ ವಿಚಾರವನ್ನ ಕುರಿತು ತುಂಬಾ ಖುಷಿ ಪಟ್ರು. ನಂತರ ಅವರೇ ಕೆಲವ್ರನ್ನ ಸಜೆಸ್ಟ್ ಮಾಡಿ, ಈ ತರ ಇದಾರೆ, ತುಂಬಾ ಒಳ್ಳೆ ನಾಟಕಕಾರಿದ್ದಾರೆ, ನೀವು ಅಂತವ್ರ ಹತ್ರ ಹೋಗಿ ನಾಟಕವನ್ನ, ಯಾಕಂದ್ರೆ ಅವರ ಸ್ಟ್ರಕ್ಚರ್ ವೈಸ್ ನಾಟಕ ಹೇಗಿರ್ಬೇಕು ಅಂತ ನಮ್ಗೆ ಅವರು ತಿಳ್ಕೊಂಡಿರ್ತಾರೆ, ಅವ್ರು ಬರ್ಕೊಡ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಂದ್ರು. ಇದೇ ಮಾತನ್ನ ಹೇಳಿದ್ರು. ನನಗೆ ನಾಟಕದ ಸಂರಚನೆಯ ಬಗ್ಗೆ ವಿಶೇಷವಾದ ಜ್ಞಾನ ಇಲ್ಲ, ಅಷ್ಟು ನನಗೆ ಗೊತ್ತಿಲ್ಲ. ನಾನು ಕಾದಂಬರಿಗಳಾಗಿದ್ರೆ ನಾನು, ಅಥವಾ ಕಥೆಯೋ ಕಾದಂಬರಿ ಆಗಿದ್ರೆ ನಾನು ಅದ್ರ ಬಗ್ಗೆ ನಿಮಗ್ ಬರ್ಕೊಡ್ತಿದ್ದೆ. ಹಾಗಾಗಿ ನಾನು ಬರ್ದ್ರೆ ಇದಕ್ಕೆ ಸೂಕ್ತವಾಗಿ ನ್ಯಾಯ ಒದಗಿಸಕ್ಕಾಗಲ್ಲ ಅನ್ಸುತ್ತೆ. ಶಿಶಿರ, ಏನ್ ಮಾಡ್ಲಿ, ನೀವು ಬರೀಲೇಬೇಕು, ನಾನು ಬೇಕಾದ್ರೆ ಬರೀತೀನಿ. ನನ್ ಕೇಳಿದ್ರು ಬೇಡ ನಾನು ಬರೆಯೋದು ಅಂತ ಹೇಳಿದ್ರು. ಈ ಮಾತನ್ನ ಹೇಳಿದ್ರು. ನಂತರ ಅವರು ಮತ್ತೆ ಬರೀ, ನಾನು ಅವ್ರು ಇಷ್ಟ ಹೇಳಿದ್ರು, ನಾನು ಅವ್ರನ್ನ ಮತ್ತೆ ಕೇಳಲೂ ಇಲ್ಲ, ಫೋರ್ಸ್ ಮಾಡ್ಲಿಲ್ಲ. ಹೀಗೆ ಅವರು ಗೈಡ್ ಮಾಡ್ತಾ ಇದ್ರು ನಮ್ಗಳನ್ನ. ಈ ರೀತಿ ಆದಾಗ ನಾನ್ ನಂತರದಲ್ಲಿ ಅದಕ್ಕೆ ಮಾಸ್ಟರ್ ಹಿರಣ್ಯ ಅವರು ಅದಕ್ಕೆ ಬೆನ್ನುಡಿ ಬರ್ಕೊಟ್ರು. ಮಳಲಿ ವಸಂತ್ ಕುಮಾರ್ ಅವರು ಮುನ್ನುಡಿ ಬರೆದ್ರು. ಹೀಗೆ ಆ ನಾಟಕ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಪುಸ್ತಕ 2-3 ಪ್ರಿಂಟ್ ಗಳನ್ನ ಆಯ್ತು. ತುಂಬಾ ಚೆನ್ನಾಗ್ ಹೋಯ್ತು. ನನಗೆ ಅನ್ಸಿದ್ದು, ಯಾಕಂದ್ರೆ ನಾವು ಈ ವಯಸ್ಸನ್ನು ನೋಡಿದೆ, ನಾನೊಬ್ಬ ಮೇರು ಸಾಹಿತ್ಯನಂದ ಇದ್ ಮಾಡಿ ಅವ್ರು ಕೂತವ್ರು ಏನೋ ಓದಿ, ಕೆಲವು ಸಲ ಏನಾಗುತ್ತೆ, ಮುನ್ನುಡಿ ಬೆನ್ನುಡಿ ಕೊಟ್ಟಾಗ ನಾವು ತುಂಬಾ ದೊಡ್ಡ ಸಾಹಿತ್ಯಗಳು ಅದನ್ನ ಓದ್ತಾರೋ ಬಿಡ್ತಾರೋ 4 ಸಾಲ ಬರ್ಕೊಟ್ಬಿಡ್ತಾರೆ ನಮ್ಮ ಪ್ರೀತಿಗೆ. ಆದ್ರೆ ಭೈರಪ್ಪನವ್ರ ವ್ಯಕ್ತಿತ್ವ ಏನು ಅಂತ, ಅವ್ರ ಕಾದಂಬರಿ ಬರಿಬೇಕಾರೆ ಅಥವಾ ಅವರ ಪುಸ್ತಕಗಳನ್ನ ಬರಿಬೇಕಾದ್ರೆ ಮಾತ್ರ ಅಲ್ಲ, ಯಾವುದೇ ವಿಚಾರದ ಬಗ್ಗೆ ಅದಕ್ಕೆ ಇದು ತುಂಬಲಾಗದ ನಷ್ಟ, ನಿಜವಾದ ಅರ್ಥದಲ್ಲಿ ತುಂಬಲಾಗದ ನಷ್ಟ. ಅವ್ರು ಕೂತು ಅದನ್ನ ಓದಿ ಅರ್ಧ ಗಂಟೆ 1/4 ಗಂಟೆ ನಮ್ಮ ಎದುರುಗಡೆ ಅವ್ರ ಇಷ್ಟ ಅಭಿಪ್ರಾಯ ವ್ಯಕ್ತಪಡಿಸೋ ಅವಶ್ಯಕತೆ ಇರ್ಲಿಲ್ಲ. ಏನೋ ಒಂದ್ ಹೇಳ್ ಕಳಿಸ್ಬೋದಿತ್ತಲ್ಲ, ಬರೆಯಲ್ಲ ಅಂತ ಹೇಳ್ಬೋದಿತ್ತು. ಈಗ ಬರೆಯಲ್ಲ ಅಂತ ಹೇಳಿ ನಾನು ಕೇಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ಅವರು ಎಂತಹ ವ್ಯಕ್ತಿತ್ವ ಅನ್ನೋದು ನಾವು ಇಲ್ಲಿ ತಿಳಿಬಹುದು. ಇದು ನನ್ನ ಪಾಲಿಗೆ ಬಹಳ ವಿಶೇಷ. ಹೌದು.
ನನ್ನ ಪಾಲಿಗೆ ಬಹಳ ಇಷ್ಟ. ಸುಮಾರು 1 ಗಂಟೆ ಅವತ್ತು ಅವ್ರ ಜೊತೆ ಕೂತ್ ಮಾತಾಡಿದೀನಿ ನಾನು. ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿದೀವಿ. ಅವರು ಸಾಹಿತ್ಯವನ್ನು ಹೇಗೆ ಶುರು ಮಾಡಿದ್ರು ಅಂತ ಮಾತಾಡಿದ್ರು. ಆನಂತರ ಕೆಲವು ಸಂದರ್ಭಗಳಲ್ಲಿ ಭೇಟಿಯಾದ್ರು. ಬಟ್ ಅಷ್ಟೊತ್ತು ಟೈಮ್ ನನಗೆ ಸಿಕ್ಕಿದ್ ಬಹುಶಃ ಅದು ಒಂದೇ ಸಲ ಅನ್ಸುತ್ತೆ ಅವರೊಟ್ಟಿಗೆ. ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜೊತೆ ಭೇಟಿ ಆಗ್ತಿದ್ವಿ. ಜೊತೆಲಿದ್ರು ಕೂಡ ಈ ಒಬ್ಬರೇ 1-to-1 ಮಾತಾಡ್ಲಿಕ್ಕೆ ಅವಕಾಶಗಳು ಅಷ್ಟಾಗಿ ಸಿಗ್ಲಿಲ್ಲ ನನಗೆ ಅವ್ರ ಜೊತೆಗೆ. ಹಾಗೆ ವಿಶೇಷ ಸಂದರ್ಭ ಅಂತ ನಾನು ನೆನಪು ಮಾಡ್ಕೋತೀನಿ ಈ ಸಂದರ್ಭದಲ್ಲಿ. ಧನ್ಯವಾದಗಳು ಸರ್. ಹಾಗೆ